ನಮಸ್ಕಾರ ಸ್ನೇಹಿತರೆ. ಕಾರ್ಮಿಕರ ವೇಷದಲ್ಲಿ ಕೂಲಿಗಳ ಸೋಗಿನಲ್ಲಿ ಜಾಲಿ ಮರದಂತೆ ಹಬ್ಬಿರೋ ಬಾಂಗ್ಲಾ ವಲಸಿಗರ ಬೇಟೆಗೆ ರಾಜ್ಯ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಕೆಲ ದಿನಗಳ ಹಿಂದಷ್ಟೇ ಹಲ ಜಿಲ್ಲೆಗಳಲ್ಲಿ ಹಿಂಡು ಬಾಂಗ್ಲಾದೇಶಿಯರು ಕಂಡುಬರ್ತಾ ಇದ್ರು. ಅದರ ಬೆನ್ನಲ್ಲೇ ಈಗ ರಾಜ್ಯಾದ್ಯಂತ ಬೇಟೆಯಾಡೋಕೆ ಹೊಸ ಟಾಸ್ಕ್ ಫೋರ್ಸ್ ಅನ್ನು ರಚನೆ ಮಾಡಲಾಗಿದೆ. ಎಲ್ಲೇ ಇದ್ರೂ ಎಷ್ಟೇ ಸಂಖ್ಯೆಯಲ್ಲಿದ್ರೂ ಮುಲಾಜಿಲ್ಲದೆ ಹಿಡಿದು ಆಚೆ ಹಾಕ್ತೀವಿ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಆರ್ಭಟಿಸಿದ್ದಾರೆ. ಅಕ್ರಮ ವಲಸಿಗರಿಗೆ ವಕ್ರದಶೆ ಶುರುವಾಗಿದೆ. ಹಾಗಿದ್ರೆ ಬಾಂಗ್ಲಾ ವಲಸಿಗರ ವಿರುದ್ಧ ಪರಮೇಶ್ವರ್ ರೊಚ್ಚಿಗೆದ್ದಿರೋದು ಯಾಕೆ? ದಿಢೀರಂತ ಇಷ್ಟು ಅಗ್ರೆಸಿವ್ನೆಸ್ ತೋರಿಸ್ತಿರೋದು ಯಾಕೆ? ಅಸಲಿಗೆ ಇವರೆಲ್ಲ ದೇಶದ ಒಳಗೆ ಬಂದು ಸೇರ್ಕೊಂಡಿದ್ದು ಹೇಗೆ? ಬೇರೆ ದೇಶದ ಪ್ರಜೆಗಳು ನಮ್ಮನೊಳಗೆ ಬಂದು ಸೇರ್ಕೊಂಡಿದ್ದು ಹೇಗೆ? ಅದಕ್ಕೆ ಅವರು ಸೃಷ್ಟಿ ಮಾಡಿಕೊಂಡಿರೋ ಜಾಲ ಎಂತಹದ್ದು ಎಲ್ಲವನ್ನ ಈ ಭಯಾನಕ ರಿಪೋರ್ಟ್ನಲ್ಲಿ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗುತ್ತೆ. ಒಂದು ಮನೇಲಿ ಯಾರಾದರೂ ಹೊರಗಿಂದ ಬಂದರೆ ಎಷ್ಟು ಸಡನ್ನಾಗಿ ಅಪರಿಚಿತರು ಬಂದು ನುಕ್ಕೊಂಡಿದ್ದು ನನ್ನ ಮನೆ ಅಂತ ಹೇಳಿದ್ರೆ ಎಷ್ಟು ಕಷ್ಟ ಆಗುತ್ತೆ. ಅಂಥದ್ರಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ರಾಷ್ಟ್ರದವರು ಯಾವುದೇ ಲೆಕ್ಕಾಚಾರ ಇಲ್ಲದೆ ಡಾಕ್ಯುಮೆಂಟೇಷನ್ ಇಲ್ಲದೆ ಅಕ್ರಮವಾಗಿ ನುಸುಳಿ ಸೇರ್ಕೊಳ್ಳೋದು ಅಂದರೆ ಎಷ್ಟು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದು. ಬನ್ನಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ, ಅರ್ಥ ಮಾಡ್ಕೊಳ್ತಾ ಹೋಗೋಣ. ಅಕ್ರಮ ವಲಸಿಗರ ವಿರುದ್ಧ ಸರ್ಕಾರದ ಸಮರ, ಪ್ರತಿ ಜಿಲ್ಲೆಯಲ್ಲೂ ಟಾಸ್ಕ್ ಫೋರ್ಸ್ ಕಣ್ಣು. ಕರ್ನಾಟಕ ರಾಜ್ಯ ಸರ್ಕಾರವಾಗಿರೋ ಸಿದ್ದರಾಮಯ್ಯ ಸರ್ಕಾರದ ಗೃಹ ಮಂತ್ರಿ ಪರಮೇಶ್ವರ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಂಗ್ಲಾದ ಅಕ್ರಮ ವಲಸಿಗರು ಬಂದಿಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾವು ಸಾವಿರಾರು ಜನರನ್ನ ಹುಡುಕಿ ಹಿಡಿದು ಗಡಿಪಾರು ಮಾಡ್ತಾ ಇದ್ದೀವಿ. ಆದರೆ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ನಮ್ಮ ಸೇನೆ ಮತ್ತು ಭದ್ರತಾ ಪಡೆಗಳು ಅಷ್ಟೆಲ್ಲ ಎಚ್ಚರ ವಹಿಸಿದ್ರು ಕಳ್ಳ ಮಾರ್ಗದ ಮೂಲಕ ಬಂದು ಸೇರ್ಕೊಳ್ತಾನೆ ಇದ್ದಾರೆ. ನಮ್ಮ ರಾಜ್ಯಕ್ಕೂ ಅಂಥವರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರನ್ನ ಹೊರಗೆ ಅಟ್ಟೋಕೆ ವಿಶೇಷ ಕಾರ್ಯಪಡೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದೀವಿ. ಅವರು ಪ್ರತಿ ಜಿಲ್ಲೆಗೂ ಹಿಡಿದು ಯಾವ ಕಡೆ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅಂತ ಹುಡುಕ್ತಾ ಇದ್ದಾರೆ. ಹಿಡಿದು ಅವ್ರನ್ನ ವಾಪಸ್ ಅವ್ರ ದೇಶಕ್ಕೆ ಅಟ್ಟುತ್ತಾ ಇದ್ದೀವಿ, ಗಡಿಪಾರು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಇವ್ರನ್ನ ಇಟ್ಕೊಳ್ಳೋ ಪ್ರಶ್ನೆ ಇಲ್ಲ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ಹಗುರವಾಗಿ ಪರಿಗಣಿಸಲ್ಲ, ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದೀವಿ ಅಂತಲೂ ಮೆನ್ಷನ್ ಮಾಡಿದ್ದಾರೆ. ಈ ಮೂಲಕ ಬಾಂಗ್ಲಾ ಅಕ್ರಮ ವಲಸಿಗರ ಮೇಲೆ ಸಿದ್ದು ಸರ್ಕಾರದ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಪ್ರಹಾರ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇದೆ. ಅಂಕಿಅಂಶಗಳಲ್ಲಿ ಕಾಣಿಸ್ತಾ ಇದೆ. ಕಳೆದ 6 ವರ್ಷಗಳಿಂದ ಒಬ್ಬ ಬಾಂಗ್ಲಾ ಪ್ರಜೆಯನ್ನ ಹೊರ ಹಾಕಿಲ್ಲ ಅನ್ನೋ ಮಾಹಿತಿ ಓಡಾಡ್ತಿತ್ತು. ಆದರೆ ಈಗ ಕೆಲವೇ ತಿಂಗಳಲ್ಲಿ 159 ಬಾಂಗ್ಲಾದೇಶಿ ಪ್ರಜೆಗಳು ಮತ್ತು 24 ಪಾಕಿಸ್ತಾನಿಯರನ್ನ ಅರೆಸ್ಟ್ ಮಾಡಲಾಗಿದೆ. ಅಷ್ಟೇ ಅಲ್ಲ, ದಿಢೀರಂತ ಸ್ಪೆಷಲ್ ಟಾಸ್ಕ್ ಫೋರ್ಸ್ ರಚನೆಗೂ ಒಂದಷ್ಟು ಕಾರಣಗಳಿವೆ. ಮೊದಲಿಗೆ ಹೆಚ್ಚುತ್ತಾ ಇರೋ ಅವರ ಸಂಖ್ಯೆ. ಪೊಲೀಸ್ ಮೂಲಗಳ ಪ್ರಕಾರ, ಕರ್ನಾಟಕ ಪೊಲೀಸ್ ಮೂಲಗಳ ಪ್ರಕಾರ ಒಂದೆರಡಲ್ಲ 1 ಲಕ್ಷಕ್ಕೂ ಅಧಿಕ ಅಕ್ರಮ ಬಾಂಗ್ಲಾ ವಲಸಿಗರು ಬಂದು ಸೇರ್ಕೊಂಡಿದ್ದಾರೆ. ಬೆಂಗಳೂರು, ಶಿವಮೊಗ್ಗ, ಹಾಸನ, ಮೈಸೂರು, ಉಡುಪಿ, ಚಿತ್ರದುರ್ಗ, ಚಿಕ್ಕಮಗಳೂರು, ಎಲ್ಲಿಗೆ ಹೋದ್ರು ಇವರ ನೆಟ್ವರ್ಕ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಕೂಲಿ ಕಾರ್ಮಿಕರ ಸೋಗಿನಲ್ಲಿ ಬಂದು ವಾಸ ಮಾಡ್ತಿದ್ದಾರೆ. ಮಲೆನಾಡು, ಕರಾವಳಿಗಳಲ್ಲಿ ಕಾಫಿ ತೋಟ ಅಲ್ಲಿ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಕೇವಲ ಸಿಟಿ ಅಲ್ಲ, ಹಳ್ಳಿಗಳಿಗೂ ಹರಡ್ತಾ ಇದ್ದಾರೆ. ಇತ್ತೀಚೆಗೆ ತೀರ್ಥಹಳ್ಳಿಯಲ್ಲಿ 12 ಬಾಂಗ್ಲಾದೇಶಿಯರನ್ನ ಹಿಡಿದು ಹಾಕಲಾಗಿತ್ತು. ಅವರಲ್ಲಿ ತೀರ್ಥಹಳ್ಳಿಯಲ್ಲಿ ಗಾರೆ ಕೆಲಸ ಮಾಡೋರು ಕೂಡ ಇದ್ರು. ಅಲ್ಲದೆ ಸಾಕಷ್ಟು ಪಾಕಿಸ್ತಾನ ಮತ್ತು ಆಫ್ರಿಕನ್ ಪ್ರಜೆಗಳು ಕೂಡ ಬಂದು ಸೇರ್ಕೊಳ್ತಿರೋ ಆತಂಕ ಇದೆ. ಒಬ್ಬ ಪಾಕಿಸ್ತಾನಿ ಪ್ರಜೆಯಂತೂ 5-6 ವರ್ಷಗಳಿಂದ ರಾಜ್ಯದಲ್ಲಿ ಆರಾಮಾಗಿ ಇದ್ಬಿಟ್ಟಿದ್ದ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಅವರೇ ಹೇಳಿದರು. 5-6 ವರ್ಷಗಳಿಂದ ಅವನ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ. ಓದೋಕೆ ಅಂತ ಬಂದ ಆಫ್ರಿಕನ್ ವಿದ್ಯಾರ್ಥಿಗಳು ಕಾಲೇಜಿಗೆ ಅಡ್ಮಿಷನ್ ಆಗಿ ಕಾಲೇಜಿಗೆ ಹೋಗೋದೇ ಇಲ್ಲ, ಅಕ್ರಮ ಚಟುವಟಿಕೆ ಮಾಡ್ಕೊಂಡು ತಿರುಗಾಡ್ತಿದ್ದಾರೆ. ರೆಸಾರ್ಟ್ಗಳಲ್ಲಿ, ಹೋಮ್ ಸ್ಟೇಗಳಲ್ಲಿ ಅಕ್ರಮ ಚಟುವಟಿಕೆ ಮಾಡ್ತಿರೋ ಮಾಹಿತಿ ಸಿಗ್ತಾ ಇದೆ. ವೀಸಾ ಅವಧಿ ಮುಗಿದ್ರೂ ಇಲ್ಲೇ ಇರ್ತಾರೆ. ಅಂತವ್ರನ್ನೆಲ್ಲ ಪತ್ತೆ ಹಚ್ಚೋಕಿದು ಸಹಾಯವಾಗುತ್ತೆ ಅನ್ನೋದು ಪರಮೇಶ್ವರ್ ಹೇಳ್ತಿರೋ ಮಾತು. ಇನ್ನು ಎರಡನೇದು, ಹೀಗೆ ದೊಡ್ಡ ಸಂಖ್ಯೆಯಲ್ಲಿ ಬರ್ತಿರೋ ಬಾಂಗ್ಲಾ ವಲಸಿಗರು ರಾಜ್ಯದ ಕಾನೂನು ವ್ಯವಸ್ಥೆಗೆ ದೊಡ್ಡ ಬೆದರಿಕೆಯಾಗ್ತಿದ್ದಾರೆ. ಪರಮೇಶ್ವರ್ ಹೇಳಿರೋ ಪ್ರಕಾರ ಈ ಅಕ್ರಮ ಬಾಂಗ್ಲಾ ವಲಸಿಗರು ವೇಶ್ಯಾವಾಟಿಕೆ, ನಶಾ ಪದಾರ್ಥಗಳ ಸಾಗಾಟ, ಹೀಗೆ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ವಾತಾವರಣ ಹಾಳು ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಬಡವರ ಹೊಟ್ಟೆಗೂ ತಣ್ಣೀರು ಹಾಕ್ತಿದ್ದಾರೆ. ಫೇಕ್ ಐಡಿಗಳನ್ನು ತಗೊಳ್ತಾರೆ. ಸರ್ಕಾರಿ ಸೇವೆಗಳನ್ನೆಲ್ಲ ನುಂಗಿ ನೀರು ಕುಡಿತಾ ಇದ್ದಾರೆ. ಕೆಲವರ ಹತ್ರ BPL ಕಾರ್ಡ್ಗಳು ಇದ್ದು ರೇಷನ್ ತಗೊಳ್ತಾ ಇದ್ದಾರೆ. ಇನ್ನು ಕೊಡಗು, ಮಲೆನಾಡು ಭಾಗದಲ್ಲಿ ಕಾಫಿ ತೋಟ ಕೃಷಿಗೆ ಅಂತ ಹೇಳಿ ಇವ್ರನ್ನ ಕಾರ್ಮಿಕರನ್ನಾಗಿ ಇವರು ಕೆಲಸ ಕೇಳ್ಕೊಂಡು ಹೋಗಿ ಅಲ್ಲಿ ಸೆಟಲ್ ಆಗ್ತಾ ಇದ್ದಾರೆ. ಇದರಿಂದ ಸ್ಥಳೀಯರ ಉದ್ಯೋಗಾವಕಾಶಗಳನ್ನು ಕಿತ್ತುಕೊಳ್ತಿದ್ದಾರೆ. ಹಾಗಾಗಿ ನಾವು ಕಠಿಣ ಕ್ರಮಕ್ಕೆ ಮುಂದಾಗಿದ್ದೀವಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರ ಹೇಳಿದೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್,
3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. ಹಿಡಿಯೋದು ಹೇಗೆ? ಸದ್ಯ ಸರ್ಕಾರ ಮಾಡಿರೋ ಸ್ಪೆಷಲ್ ಫೋರ್ಸ್ ಶಾಶ್ವತವಾಗಿ ಈ ಕೆಲಸವನ್ನ ಮಾಡ್ತಾನೆ ಇರುತ್ತೆ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ. ಈ ತಂಡ ಪ್ರತಿ ಜಿಲ್ಲೆಯಲ್ಲೂ ಅಕ್ರಮ ವಲಸಿಗರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ಆಗುತ್ತೆ. ಬೆಂಗಳೂರಲ್ಲಿ DCP ಇದನ್ನ ಮಾನಿಟರ್ ಮಾಡ್ತಾರೆ. ಇವರೊಂದಿಗೆ ಗುಪ್ತಚರ ಮತ್ತು CCB ಅಧಿಕಾರಿಗಳು ಕೂಡ ಕೆಲಸ ಮಾಡ್ತಾರೆ. ಕೇಂದ್ರದಿಂದಲೂ ಸಹಾಯ ಪಡ್ಕೊಂಡು ಇವ್ರನ್ನ ಹೊರಗಟ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ಆದರೆ ಬಹಳ ಚಾಲೆಂಜಸ್ ಇದೆ ಇಲ್ಲಿ ಪೊಲೀಸರಿಗೆ ಇದನ್ನು ಮಾಡೋಕ್ಕೆ. ಯಾಕಂದರೆ ಬಾಂಗ್ಲಾದೇಶಿಯರ ಜಾಲ ಅಷ್ಟು ಭಯಾನಕ ಮತ್ತು ರಹಸ್ಯ. ಕೆಲ ದಿನಗಳ ಹಿಂದೆ ಉಡುಪಿಯ ಮಲ್ಪೆ ಬಳಿ ಅಕ್ರಮ ಬಾಂಗ್ಲಾದೇಶಿಯರನ್ನು ಹಿಡಿದು ಹಾಕಲಾಗಿತ್ತು. ಅವರ ಪ್ರಕಾರ ಕಳೆದ 3-4 ವರ್ಷಗಳಲ್ಲಿ ಅವ್ರಿಗೆ ಗೊತ್ತಿರೋ ಪ್ರಕಾರ ಒಂದು 25,000 ಜನ ಅಕ್ರಮವಾಗಿ ಬಂದಿದ್ದಾರೆ ಬಾಂಗ್ಲಾದಿಂದ ಭಾರತಕ್ಕೆ. ಇವ್ರನ್ನ ಬಾಂಗ್ಲಾದಿಂದ ದಾಟಿಸೋಕೆ ದೊಡ್ಡ ಏಜೆಂಟ್ ಮಾಫಿಯಾನೇ ಇದೆ. 50,000, 30,000 ಕಡೆಗೆ 10-12,000 ಕೊಟ್ಟರೂ ಕೂಡ ಭಾರತದಲ್ಲಿ ನುಗ್ಗಿಸಿ ಯಾವ ಒಂದು ಕಡೆ ಜಾಬ್ ಕೊಡಿಸೋ ರೀತಿ ನೋಡ್ಕೊಳ್ತಿದ್ದಾರೆ. ನೀವೊಬ್ಬನ ಚಿತ್ರ ನೋಡ್ತಾ ಇದ್ದೀರಾ. ಸೈಫುಲ್ ಇಸ್ಲಾಂ ಅಂತ ಈತನ ಹೆಸರು. ನಾನು ಮನೇಲಿ ತುಂಬ ಸಾಲ ಮಾಡ್ಕೊಂಡ್ಬಿಟ್ಟಿದ್ದೆ. ಸಾಲ ತೀರಿಸೋಕೆ ಜಾಬ್ ಇರಲಿಲ್ಲ. ಹೀಗಾಗಿ ಭಾರತಕ್ಕೆ ಒಂದು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕಾಗಿ 12,000 ಕೊಟ್ಟು ಭಾರತಕ್ಕೆ ಹಾರಿಬಿಟ್ಟೆ ಅಂತ ಹೇಳ್ಕೊಂಡಿದ್ದಾನೆ. ಈ ರೀತಿ ಸಾವಿರಾರು ಉದಾಹರಣೆಗಳಿವೆ. ಕೆಲವೊಂದಷ್ಟು ಜನ ನದಿಗಳಲ್ಲಿ, ಬೆಟ್ಟಗುಡ್ಡಗಳಲ್ಲಿ, ಸೇತುವೆ ಅಡಿಯಲ್ಲಿ ಬಂದ ಉದಾಹರಣೆಗಳಿವೆ. ಹೇಳಿ ಕೇಳಿ ಬಾಂಗ್ಲಾದ ಪೂರ್ವ ಭಾಗ ಗುಡ್ಡಗಾಡು ಪ್ರದೇಶ. ಇದನ್ನೇ ಅನುಕೂಲವಾಗಿ ಮಾಡಿಕೊಂಡು ಸೇನೆಯ ಉಪಸ್ಥಿತಿ ಎಲ್ಲಿ ಕಮ್ಮಿ ಇದೆ ನೋಡಿಕೊಂಡು ಕಣ್ತಪ್ಪಿಸಿ ಭಾರತಕ್ಕೆ ಹಾರ್ತಿದ್ದಾರೆ. ಮೊದಲಿಗೆ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ ಮೂಲಕ ಭಾರತಕ್ಕೆ ಬಂದು ಆನಂತರ ಗುಪ್ತವಾಗಿ ದಕ್ಷಿಣದ ರಾಜ್ಯಗಳಿಗೆ ಕಳಿಸಲಾಗುತ್ತೆ. ಇಲ್ಲಿ ಆರ್ಥಿಕವಾಗಿಯೂ ಪರಿಸ್ಥಿತಿ ಚೆನ್ನಾಗಿದೆ. ಉದ್ಯೋಗಕ್ಕೂ ಕೊರತೆ ಇಲ್ಲ. ಸಣ್ಣ ಪುಟ್ಟದ ಕೆಲಸ ಸಿಗುತ್ತೆ. ಆಮೇಲೆ ಸೆಟ್ಲ್ ಆಗಿಬಿಡೋದು ರೇಷನ್ ಕಾರ್ಡ್ ತಗೊಂಡು. ಜೊತೆಗೆ ನಾರ್ತ್ ಕಂಪೇರ್ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ ಸಂಬಳಗಳು ಜಾಸ್ತಿ ಇದೆ, ಕೂಲಿ ಕೆಲಸ ಮಾಡಿದ್ರು ಕೂಡ. ಹೀಗಾಗಿ ದೇಶದ್ರೋಹಿ ಏಜೆಂಟ್ಗಳು, ಭಾರತೀಯರು ದೇಶದ್ರೋಹಿಗಳು ಕೆಲವರು ಇವರೊಟ್ಟಿಗೆ ಸೇರಿಕೊಂಡು ಒಳಗೆ ಬಿಟ್ಕೊಳ್ತಾ ಇದ್ದಾರೆ. ಹೀಗಾಗಿ ಪತ್ತೆ ಹಚ್ಚೋಕೆ ತುಂಬ ಕಷ್ಟ ಪೊಲೀಸರಿಗೆ. ಜೊತೆಗೆ ಅಲ್ಲಿಂದ ಬಂದ ಮೇಲೆ ಅವರು ತಮ್ಮನ್ನು ಉತ್ತರ ಭಾರತೀಯರು ಅಥವಾ ಈಶಾನ್ಯ ರಾಜ್ಯಗಳ ಜನ ಅಂತ ತೋರಿಸ್ಕೊಂಡ್ಬಿಡ್ತಾರೆ. ಕೆಲವರಂತೂ ಸ್ಥಳೀಯ ಭಾಷೆಗಳನ್ನು ಕಲ್ತ್ಕೊಂಡು ಮಿಂಗಲ್ಲೇ ಆಗಿಬಿಡ್ತಾರೆ. ಪತ್ತೆ ಹಚ್ಚೋದು ದೊಡ್ಡ ಟಾಸ್ಕ್. ಈಗ ಸಿಕ್ಕಿರೋ 159 ಮಂದಿ ಪೈಕಿ 115 ಜನರ ಬಳಿ ಫೇಕ್ ಆಧಾರ್ ಕಾರ್ಡ್, ಪ್ಯಾನ್ ಎಲ್ಲ ಸಿಕ್ಬಿಟ್ಟಿದ್ವು. ಅವರಿಗೆ ಮಾಡಿಸ್ಕೊಂಡು ಆಗಿತ್ತು. ಅವರು ಹೆಂಗೆ ಪತ್ತೆ ಹಚ್ಚಿದ್ದೀರಾ? ಹಾಗಾಗಿ ಸ್ಥಳೀಯರ ಸಹಕಾರ ಬೇಕು. ಪ್ರತಿಯೊಬ್ಬರು ಕೂಡ ಅಪರಿಚಿತರು ಅಥವಾ ಅನುಮಾನಾಸ್ಪದವಾಗಿ ಯಾರೇ ಕಂಡು ಬಂದರೂ ಕೂಡ ಕೂಡಲೇ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ನಿಜ, ಅದರಿಂದ ಕೆಲವೊಬ್ಬರಿಗೆ ಲೀಗಲ್ ಆಗಿ ಉತ್ತರ ಭಾರತದಿಂದ ಬಂದವರಿಗೂ ಸ್ವಲ್ಪ ಕಿರಿಕಿರಿ ಆಗ್ಬೋದು ಬಂದು ಚೆಕ್ ಮಾಡಿದಾಗ ಪೊಲೀಸರು. ಆದರೆ ಬೇರೆ ದಾರಿ ಇಲ್ಲ. ಅನುಮಾನ ಬಂದಿದ್ರ ಬಗ್ಗೆ ಪೊಲೀಸರಿಗೆ ದಯವಿಟ್ಟು ಮಾಹಿತಿಯನ್ನು ಕೊಡಿ ಸ್ನೇಹಿತರೆ. ಹೆಲ್ಪ್ ಮಾಡಬೇಕು ಪೊಲೀಸರಿಗೆ ವಿಚಾರದಲ್ಲಿ. ಸ್ನೇಹಿತರೆ, ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದು. ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ. 2016ರಲ್ಲಿ ಕೇಂದ್ರ ಸರ್ಕಾರ ಕೊಟ್ಟ ಮಾಹಿತಿ ಪ್ರಕಾರ 2 ಕೋಟಿ ಜನ ಅಕ್ರಮ ವಲಸಿಗರು ಇರಬಹುದು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಇದರಿಂದ ಭಾರತದ ನೇಚರನ್ನೇ, ಭಾರತದ ಸ್ವರೂಪವನ್ನೇ ಬದಲಾಯಿಸೋ ಸಾಧ್ಯತೆ ಇರುತ್ತೆ ಇವರೆಲ್ಲ ಬಂದು ಸೇರ್ಕೊಂಡಿಲ್ಲಿ. ಹಾಗಾಗಿ ಬಹಳ ಕೇರ್ಫುಲ್ ಆಗಿರಬೇಕು ವಿಚಾರದಲ್ಲಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.